ಎಲ್ಲ ನನ್ನ ಹಿರಿಯ ಪತ್ರಕರ್ತ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ, ಬಂದಿರುವ ಸ್ನೇಹಿತರಿಗೆ, ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಡಿ.ಒ.ಪಿ ಡಿಪಾರ್ಟ್ಮೆಂಟ್ ಅವರು, ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ. ಹೊಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು. ಆ ಸಿನಿಮಾ ಮಾಡೋ ಮುಂದೆ ಆ್ಯಕ್ಚುಲಿ ಇವ್ರ ಕತೆ ಹೇಳಿದ್ದು ನನಗೆ. ಅದರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರ್ತೈತೆ, ಒಂದು ಜರ್ನಿ ಪೋರ್ಷನ್ ಬರುತ್ತೆ. ಅದಕ್ಕೂ ಇದಕ್ಕೂ ಒಂದು ಸಣ್ಣ ಸಾಮ್ಯತೆ ಇತ್ತು. ಅದಕ್ಕೆ ಹೆಂಗೆ ತೊಗೊಳೋದು ಬೇಡೋ ಅಂತಿತ್ತು. ಬಟ್ ಕತೆ ಭಾಳ ಕಾಡ್ಬಿಟ್ಟಿತ್ತು ಕುಲ್ದೀಪ್ ಅವ್ರು ಬಂದು ಹೇಳಿದಾಗ. ಅದರದ್ದೊಂದು ಇವಾಲ್ವ್ಡ್ ವರ್ಷನ್ ಆಗಿತ್ತು. ಅಂದರೆ ರಂಜಿತ್ನ ಬದುಕೆ ಬೇರೆ, ಈತನ ಬದುಕೆ ಬೇರೆ. ಸಿದ್ಧಾರ್ಥ್ ಮೆಚುರಿಟಿ ಬೇರೆ, ರಂಜಿತ್ ಮೆಚುರಿಟಿ ಬೇರೆ. ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್, ನೋಡಿದವರೇನಂತಾರೆ. ಇಲ್ಲಿ ಸಿನಿಮಾದ ಪ್ರತಿ ಪಾತ್ರಗಳು, ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡೋಕೆ ಹೊರಟಿರುವಂಥ ಪರ್ಸ್ಪೆಕ್ಟಿವ್ಸು, ಮತ್ತು ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ಕೆ ಹೊರಟಿದಾರೋ ಅದು ಅಷ್ಟೂ ಭಾಳ ಕಾಡಾಗ್ತಿತ್ತು. ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ, ಆ ಸಣ್ಣ ಸಾಮಂತ ಇದ್ರೂ ಪರವಾಗಿಲ್ಲ, ಇದನ್ನ ಮಾಡ್ಬಿಡೋನು ಅಂತ ಭಾಳ ಇಷ್ಟಪಟ್ಟು ಮಾಡಿದೆ. ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫಿಲ್ಮ್. ಅದೇ ಬೇರೆ, ಇದೇ ಬೇರೆ. ಬಟ್ ಕೇಳಬೇಕಾದ್ರೆ ನಮಗೆ ಆ ಒಂದಿಷ್ಟು ಸಾಮಗ್ರಿಗಳು ಕಾಣಿಸ್ಕೊಂಡಾಗ ಮಾಡದ ಅಂತ ಇರುತ್ತೆ. ಬಟ್ ಅದ್ರ ಹೊರತಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು, ಅದು ನನ್ನಲ್ಲೂ ಎಷ್ಟೊಂದು ಚೇಂಜಸ್ನ ತಂದಂಥದ್ದಿದೆ. ಹಾಗೆ ಕತೆ ಒಪ್ಕೊಂಡಿದ್ದು. ಆ್ಯಂಡ್ ಕುಲ್ದೀಪ್ ಕಾರ್ಯಪ್ಪ ಅವರು ಇದಕ್ಕೂ ಮುಂಚೆ, ಅಂದರೆ ಈ ಸಿನಿಮಾ ಆದಮೇಲೆ ಒಂದು ಸಿನಿಮಾ ಮಾಡಿದ್ರು BTS ಅಂತ. ಅದು ಫಸ್ಟ್ ರಿಲೀಸ್ ಆಯಿತು. ಫಸ್ಟ್ ನೋಡಿದವ್ರು ಏನಂತಾರೆ ಮಾಡಿದ್ರು, ಈಗ ಸೆಕೆಂಡ್ ರಿಲೀಸ್ ಆಗ್ತಿದೆ. ಬಟ್ ಇದಕ್ಕೂ ಮುಂಚೆ ಅವರು ಸುಮಾರಷ್ಟು ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ. ಮೋಸ್ಟ್ಲಿ ಅವರ ಓದು ಮತ್ತು ಅವರ ಅನುಭವಗಳು, ಮತ್ತು ಅಲ್ಲಿ ಡಾಕ್ಯುಮೆಂಟ್ರೀಸ್ ಮಾಡ್ಬೇಕಾದ್ರೆ ಕಲೆಕ್ಟ್ ಆದಂಥ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು, ಅಥವಾ ಅಲ್ಲಿ ಯಾರ್ಯಾರು ಇಂಟರ್ವ್ಯೂ ಮಾಡಿದ್ರು, ಯಾರ್ಯಾರ ಜೊತೆಗೆ ಇವರು ಓಡಾಡಿದ್ರು, ಅಲ್ಲಿರುವಂತಹ ಒಂದಿಷ್ಟು ಸೂಕ್ಷ್ಮತೆಗಳಾಗಲಿ, ಅದೆಲ್ಲರದ ಪ್ರಭಾವ ಅನ್ಸುತ್ತೆ ಸ್ಕ್ರಿಪ್ಟಲ್ಲಿ ಅಷ್ಟೆಲ್ಲನೂ ಇತ್ತು. ಸೊ ಅದೊಂದು ಒಪ್ಕೊಳ್ಳೋಕ್ಕೆ ಮತ್ತೊಂದು ಕಾರಣ ಆಗಿತ್ತು. ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ನ ನನಗೆ ತಲುಪಿಸಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾದ ನಿರ್ಮಾಣವನ್ನು ಹಿಬ್ಬೋ ಆ್ಯಂಡ್ ಕಿಡ್ಡು ನಮ್ಮ ಪ್ರೊಡಕ್ಷನಿಂದ ನಾಗೇಶ್ ಅವರು ಮಾಡಿದ್ದಾರೆ. ನಾಗೇಶ್ ಅವರು ಪ್ರತಿ ಸರಿ ಸಿಕ್ಕಾಗ್ಲೂ ನಾನು ಮೀಟ್ ಮಾಡಿದಾಗ ಫಸ್ಟ್ ಹೇಳೋದೆ, ಸರ್ ಕತೆ ಹೇಗಿತ್ತು ನಿಮಗೆ, ಏನಕ್ಕೆ ಒಪ್ಕೊಂಡ್ರಿ ಅಂತ. ಇಷ್ಟೆಲ್ಲ ರೀಸನ್ಸ್ ಒಪ್ಕೊಂಡೆ ನಾನು ಅಂತ. ಓಕೆ, ನನಗೆ ಈ ಸಿನಿಮಾಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು, ಸರ್ ಜನಕ್ಕೆ ಇದು ಇಷ್ಟ ಆಗಬೇಕು ಅಷ್ಟೇ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬಿಗರ್ ದೆನ್ ದಿಸ್. ನನಗೆ ಫಸ್ಟ್ ಇದು ಇಷ್ಟ ಆಗಬೇಕು ಜನಕ್ಕೆ. ಆ ಸಾರ್ಥಕತೆ ಅನ್ನೋದು ನನ್ನ ನಿರ್ಮಾಪಕನಾಗಿ ಸಿಕ್ಕರೆ, ದೆನ್ ಅಫ್ಕೋರ್ಸ್ ಒಂದು ಸಿನಿಮಾದ ನಿರ್ಮಾಪಕರಾಗಿ ಬಂಡವಾಳ ಹಾಕಿರ್ತಾರೆ, ಅದಕ್ಕೆ ರೊಕ್ಕ ಬರಬೇಕು. ಅದು ಇದ್ದೂ ಅದರ ಜೊತೆಗೆ ಹೆಚ್ಚಾಗಿ ನನಗೆ ಸಿನಿಮಾಯಿಂದ ನನ್ನ ಇಲ್ಲಿಂದ ಒಂದು ಜರ್ನಿ ಶುರು ಮಾಡ್ತೀನಲ್ಲ, ಸೊ ಐ ವಾಂಟ್ ಇಟ್ ಟು ಬಿ ಬೆಸ್ಟ್ ಅಂತ ಹೇಳಿ ನಿರ್ಮಾಣ ಮಾಡೋದಂಥ ಸಿನಿಮಾ ಇದು. ಆ್ಯಂಡ್ ಅವ್ರಿಗೂ ಕೂಡ ಶುಭಾಶಯಗಳು ಮತ್ತು ಥ್ಯಾಂಕ್ ಯು. ಆ್ಯಂಡ್ ಅಪೂರ್ವ, ನಾನು ಒಂದು ಪಿಕ್ಚರ್ ಮಾಡಿದ್ವಿ ಇದಕ್ಕೂ ಮೊದಲು. ಆ್ಯಕ್ಚುಲಿ ಆಕೆ ಹೇಳ್ದಾಗ ನೋಡಿದ್ದೆ, ನಾನು ಹೇಳತ್ತೀನಿ. ರಿಲೀಸ್ ಆಗಲಿಲ್ಲ ಅದು ಸಿನಿಮಾ. ಟೆಕ್ನಿಕಲಿ ಆನ್ ಡಾಕ್ಯುಮೆಂಟ್ ಗುಲ್ಟು ನನ್ನ ಮೊದಲನೇ ಸಿನಿಮಾ. ಆ್ಯಕ್ಚುಲಿ ಅದಕ್ಕೂ ಮುಂಚೆ ನಾನು 2 ಸಿನಿಮಾ ಮಾಡಿದ್ದೆ, ಎರಡೂ ರಿಲೀಸ್ ಆಗಿರಲಿಲ್ಲ. ಆ ರಿಲೀಸ್ ಆಗದ 2 ಚಿತ್ರಗಳಲ್ಲಿ ಒಂದು ಚಿತ್ರ ನಾನು ಅಪೂರ್ವ ಮಾಡಿದ್ದೆ. ಅಲ್ಲಿಂದ ಫ್ರೆಂಡ್ಸ್ ಆಗಿ ಈ ಸಿನಿಮಾಲಿ ಮತ್ತೆ ಒಟ್ಟಿಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು. ಶಿ ಇಸ್ ಬ್ಯೂಟಿಫುಲ್, ಶಿ ಇಸ್ ಅ ಬ್ಯೂಟಿಫುಲ್ ಆ್ಯಕ್ಟ್ರೆಸ್. ಸೊ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಕೂಡ ಒಂದು ಒಳ್ಳೆಯ ಅನುಭವ. ಆ್ಯಂಡ್ ಅಶ್ವಿನ್ ಕೆರಡಿ ಅವರು, ನೀವು ಇಲ್ಲಿ ಟ್ರೈಲರಲ್ಲಿ ನೋಡಿದ್ದೀರಾ. ನಾನು ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಅಂತ ಇರುವಂಥ ಅನುಭವಿ ಕಲಾವಿದರು ಮಾತಾಡಿದ್ದಾರೆ. ಸಾಧು ಸರ್ ಬರೀ ನಟರಾಗಿ ಅಷ್ಟೇ ಅಲ್ಲ, ಅವರು ಒಬ್ಬ ಟೆಕ್ನಿಷಿಯನ್ ಆಗಿಯೂ ಕೂಡ ಅವ್ರ ಕೆಲಸಗಳು ನೋಡಿದ್ವಿ. ಅಂಥವರಿಂದ ಒಂದು ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ. ಸೊ ನಿಮ್ಮ ಮುಂದೆ ಟ್ರೈಲರ್ ಇದೆ. ಯು ಗೋನ ಸಿ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಈ ಸಿನಿಮಾದಲ್ಲಿ. ಆ್ಯಂಡ್ ಅದರಲ್ಲೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನನ್ನ ಒಂದು ಇವ್ರು ಹೇಳ್ದಂಗೆ ಫಿಸಿಕಲ್ ಜರ್ನಿನೂ ಐತಿ, ಆಮೇಲೆ ಒಂದು ಎಮೋಷ್ನಲ್ ಜರ್ನಿನೂ ಇತ್ತು. ಎರಡರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಷನ್ ಇದು. ಆ ಎರಡೂ ಟ್ರಾನ್ಸ್ಫಾರ್ಮೇಷನ್ಗಳನ್ನು ಚಲೋತ್ನಾಗಿ ಸರಿ ಹೇಳಿದಾರೆ. ಸೊ ಅದು ನೋಡ್ಲಿಕ್ಕೆ ಸಿಗ್ತೈತಿ ಈ ಪಿಕ್ಚರ್ನಾಗ. ಆ್ಯಂಡ್ ಮಯೂರೇಶ್ ಅವರ ಹಾಡುಗಳನ್ನ ನೀವು ಕೇಳಿದ್ರಿ, ಯೂಟ್ಯೂಬಲ್ಲಿದೆ. ಕೇಳಿಲ್ಲ ಅಂದರೆ ದಯವಿಟ್ಟು ಕೇಳಿ. ಅದರಲ್ಲೂ ಜಯಂತ್ ಕಾಕಿಣಿಯವರ ಸಾಲುಗಳ ಜೊತೆಗೆ ಮತ್ತು ನಮ್ಮ ಸಾಧು ಸರ್ ಧ್ವನಿ ಜೊತೆಗೆ
ಕೇಳೋದಕ್ಕೆ ನನಗೆ ಮತ್ತೆ ಮತ್ತೆ ಕೇಳಿದ ಸರಿನೂ ಎಮೋಷನಲ್ ಆಗ್ತಿರ್ತೀನಿ ನಾನು. ಸೊ ಇನ್ನು ನಿರ್ದೇಶಕ ತಂಡಕ್ಕೆ ಮತ್ತು ಎಂಟೈರ್ ನಮ್ಮ ಡಿ.ಒ.ಪಿ ಡಿಪಾರ್ಟ್ಮೆಂಟ್ಗೆ ಮತ್ತು ಎಲ್ಲ ಕೆಲಸ ಮಾಡಿದವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಒಂದು ಪತ್ರಿಕಾಗೋಷ್ಠಿಗೆ. ಇವತ್ತು ನಾವು ಆ್ಯಕ್ಚುಲಿ ಅಂದರೆ ಇನ್ಸ್ಟಾಗ್ರಾಮು ಅದು ಇದು ಸೋಷಿಯಲ್ ಮೀಡಿಯಾದಾಗೆಲ್ಲ ನಾವು ಭಾಳ ಆ್ಯಕ್ಟಿವ್ ಇರ್ತೀವಿ, ಲೈಫ್ನಾಗ ಇನ್ಆ್ಯಕ್ಟಿವ್ ಆಗ್ಬಿಟ್ಟಿರ್ತೀವಿ ಅಂತ ಅನ್ಸಕ್ಕೆ ಶುರು ಆಕೈತಿ. ಆಮೇಲೆ ದಿನದೊಳಗೆ ಒಂದು 10 ರೀಲ್ನ ನಾವು ಯಾರಿಗೋ ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ನಾಗ ಶೇರ್ ಮಾಡಿರ್ತೀವಿ. ಇನ್ಸ್ಟಾಗ್ರಾಮ್ನಾಗ ಹತ್ರ ಅನಿಸ್ತೀವಿ ನಾವು, ಆ್ಯಕ್ಚುಲಿ ರಿಯಲ್ ಲೈಫ್ನಾಗ ಮಗ್ಲೇ ಇದ್ರೂ ಅಷ್ಟು ಹತ್ತಿರ ಅನ್ನುವಂಥ ಭಾವ ಸಿಗೋದಿಲ್ಲ ಆ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ಬೇರೆಯವ್ರು ಏನು ಅನ್ಕೋತಾರೆ ಅಂತ ಶುರುವಾಗುವಂಥ ಬದುಕು ಹಾಗೆ ಮುಗಿಬಾರ್ದು ಅನ್ನುವಂಥ ಭಾವನೆ. ಯಾರು ಏನಾರು ಅನ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಅನ್ಕೊಂಡಿವಿ ನಮ್ಮ ಬದುಕಿನ ಬಗ್ಗೆ, ನಾವೇನು ಅನ್ಕೊಳಕತ್ತೀವಿ, ನಮ್ಮ ಮನೆಯವ್ರು ಏನು ಅನ್ಕೊಳತ್ತಾರೆ, ನಾವು ನಮ್ಮ ಮನೆ ಮತ್ತು ನಮ್ಮ ಒಂದು ಕನಸುಗಳಾಗಲಿ ಅಥವಾ ನಮ್ಮ ಗುರಿ ಆಗಲಿ ಅದ್ರ ಬಗ್ಗೆ ಸಿನಿಮಾ ಮಾತಾಡುತ್ತೆ. ಒಟ್ಟಾರೆಯಾಗಿ ಹೇಳೋದಾಯ್ತು ಅಂತಂದ್ರೆ ನೀವು ಒಂದು ಕಿರು ಕಾದಂಬರಿ ಓದಿದಾಗ ನಿಮಗೆ ಏನೋ ಒಂದು ಅನುಭವ ಕೊಡ್ತೈತಲ್ಲ, ಆ ಅನುಭವ ಈ ಪಿಕ್ಚರ್ ಡೆಫಿನೆಟ್ಲಿ ಕೊಡುತ್ತೆ ಅಂತ ಹೇಳಕ್ಕೆ ಭಾವಿಸ್ತೀನಿ. ಪ್ರತಿ ಸಿನಿಮಾದಾಗೂ ಒಂದಿಷ್ಟೇನೋ ನನಗೆ ಸಾಧ್ಯ ಆದಂಥ ಪ್ರಯತ್ನಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಥರದಲ್ಲಿ ಇದು ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ. ಪ್ರತಿ ಸರಿ ನಿಮ್ಮ ಮುಂದೆ ಭೇಟಿ ಆದಾಗ್ಲೂ ಪ್ರತಿ ಸರಿ ನನಗೆ ಬೆನ್ನು ತಟ್ಟಿರಿ, ಆಶೀರ್ವಾದ ಮಾಡಿರಿ, ಎಲ್ಲರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೋದಾಗ ತಿದ್ದು ಹೇಳಿರಿ, ಆಫ್ ದ ಕ್ಯಾಮ್ರಾನು ಮಾತಾಡಿಸಿ ಹೇಳಿರಿ. ಇಲ್ಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ, ನಾನು ಆ್ಯಕ್ಚುಲಿ ಇನ್ನೊಬ್ಬರು ಮಿಸ್ಸಿಂಗ್ ಇಲ್ಲ, ಇವರು ಆಗಲೇ ಇನ್ನೊಂದು ಮಾನಿಟ್ರಲ್ಲಿ ಅಂತ ನಮ್ಮ ಮೋಕ್ಷೇಂದ್ರ ಅವರು ಮಿಸ್ಸಿಂಗ್. ನಾನು ಇವ್ರ ಮಧ್ಯದಿಂದನೇ ನನ್ನ ಜರ್ನಿ ಶುರು ಆಗಿದೆ ಅಂತ ಭಾಳ ಸರಿ ಹೇಳ್ಕೊಂಡಿನಿ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಪ್ರತಿ ಹೆಜ್ಜೆ ಒಳಗೂ ನೀವು ಇದ್ದೀರಿ, ಇನ್ನು ಮುಂದೂ ಇರ್ತೀರಿ. ಮತ್ತೊಮ್ಮೆ ಭೇಟಿ ಆಗೋಣ ಮತ್ತೊಂದು ಒಳ್ಳೆಯ ಚಿತ್ರ ಜೊತೆಗೆ. ಈಗ ನೋಡಿದವರು ಏನಂತಾರೆ, ಜನವರಿ 31ಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. Thank you so much, producers, friends and family. ಫಸ್ಟ್ ಬೆಟರ್ ರಿಯಾಕ್ಷನ್ ನಮಗೆ ಇಲ್ಲಿ ಇವರಿಬ್ಬರಿಂದ ಸಿಕ್ತು ಗೆಸ್ಟ್ಗಳಿಂದ. ಅದು ಬಿಟ್ರಪ್ಪ ಅಂದ್ರೆ ಟೆಕ್ನಿಷಿಯನ್ಸ್ ಯಾರು ಕೆಲಸ ಮಾಡಿದ್ರಲ್ಲ ನಮ್ಮ ಜೊತೆಗೆ, ಅವ್ರು ಬೇರೆ ಬೇರೆ ಸಿನಿಮಾದಾಗ ಕೆಲಸ ಮಾಡ್ತಾ ಇರ್ತಾರೆ. ಹಿಂಗಾಗಿ ಟ್ರೈಲರ್ ಫೈನಲ್ ಮಾಡೋಕ್ಕೂ ಮುಂಚೆ ಒಂದಿಬ್ಬರ ಜೊತೆಗೆ ಹಂಚ್ಕೊಂಡಾಗ ಅಲ್ಲೂ ಚಲೋ ರೆಸ್ಪಾನ್ಸ್ ಸಿಕ್ತು. ನೀವು ಹೇಳ್ಬೋದು. ಹಾಂ, ಅದಂದ್ರೆ ಸಿನಿಮಾ ಟು ಸಿನಿಮಾ ಇನ್ನೂ ಹೊಸಬಲ್ಲ ಅಂದ್ರೆ ಈಗ ಒಂದು 4 ಪಿಕ್ಚರ್ ಆಗ್ಯಾವು. ಪ್ರಾಬಬ್ಲಿ ಇನ್ನು ಮುಂದೆ ಇನ್ನೂ ಚಾಯ್ಸಸ್ ಅನ್ನೋ ಸಿಗ್ತಾ ಹೋಗ್ತಾವ ಅನ್ಸುತ್ತೆ. ಅಂದ್ರೆ ಆಯ್ಕೆಗಳು ಅನ್ನುವಂಥದ್ದು ಈಗ ಸ್ವಲ್ಪ ಕಮ್ಮಿ ಇದ್ವು, ಇನ್ನು ಮೇಲೆ ಇನ್ನೂ ಜಾಸ್ತಿ ಹಾಕೋದು ಹೋಗ್ತಾವ. ಅಂದ್ರೆ ವಿ ಕ್ಯಾನ್ ಚೂಸ್ ಮಾಡುವಂಥ ಸಂದರ್ಭದಾಗ ನಾವು ಇರಲಿಲ್ಲ. ಬಟ್ ಇರೋದ್ರಾಗ ಬೆಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಬಟ್ ಆ ಟೈಮ್ನಾಗ ಎಷ್ಟು ಸಾಧ್ಯ ಆಗೋದು ಅಷ್ಟು ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್, ಬೇರೆ ಬೇರೆ ಥರ ಟ್ರೈ ಮಾಡೋದಕ್ಕೆ. ಸೊ ಇದು ಆ ಥರ ನಮ್ಮ ಪ್ರಯತ್ನ. ಹಾಂ, ಕೇಳಿಸ್ತದೆ ಮಗ. ಥ್ಯಾಂಕ್ ಯು ಸೋ ಮಚ್. ಅದು ಐ ಥಿಂಕ್ ಬರವಣಿಗೆಯಿಂದ ಫಸ್ಟ್ ಕ್ರೆಡಿಟ್ ಬರಹಗಾರರಿಗೆ ಸಲ್ಲಬೇಕು, ಆಮೇಲೆ ನಿರ್ದೇಶಕರಿಗೆ ಸಲ್ಲಬೇಕು, ಆಮೇಲೆ ಟೆಕ್ನಿಷಿಯನ್ಸ್ಗೆ ಸಲ್ಲಬೇಕು. ಸರ್ ನಿಮಗೆ ಎಲ್ಲರಿಗೂ ನಮ್ಮಲ್ಲ ಸಲ್ಲಬೇಕು. ಅಲ್ಲಿಂದ ನೆಕ್ಸ್ಟ್ ನಟರುಗಳಿಗೆ ಐ ಥ್ಯಾಂಕ್ ಮೈ ಡೈರೆಕ್ಟರ್ಸ್ ಆ್ಯಂಡ್ ಮೈ ಟೀಮ್. ಇಲ್ಲ, 2 ಚಾಲೆಂಜಸ್. ಒಂದು ಇದು ಶೂಟ್ ಮಾಡಿದ್ರು ತುಂಬ ದಿನಗಳವರೆಗೂ ಶೂಟ್ ಮಾಡ್ಕೊಂಡಿದ್ವಿ. ನಡ್ಬಾರ್ದು ನಾನು ಬೇರೆ ಸಿನಿಮಾ ಇದ್ದಿದ್ದರಿಂದ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ಸೇಮ್ ಲುಕ್. ನಾವು ಹೊಯ್ಸಳ ಮಾಡೋ ಟೈಮ್ನಾಗೂ ನಾವು ಆ್ಯಕ್ಚುಲಿ ಹೊಯ್ಸಳ ಮಾಡೋಕೆ ಮುಂಚೆ ಕ್ಷೇತ್ರಪತಿ ಟೈಮ್ನಾಗ ಮತ್ತು ಹೊಂದಿಸಿ ಬರೀರಿ ಟೈಮ್ನಾಗ 2 ಕಡೆ ಟೈಮ್ ತೊಗೊಂಡು ಮಾಡಿದ್ವಿ. ಅದಾದಮೇಲೆ ಒಂದು ಮೇಜರ್ CG ಪೋರ್ಷನ್ ಒಂದು ಬರ್ತೈತೆ, ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊಂಡ್ವಿ. ಅದು ಬಿಟ್ಟರೆ ನಮ್ಮ ನಿರ್ಮಾಪಕರದ್ದು ಸ್ವಲ್ಪ ಟೈಮ್ ತಗೊಂಡ್ರು. ನಾಚ್ಕೊಳ್ಳೋದೇನಿಲ್ಲ, ಪ್ರಾಕ್ಟಿಕಲ್ ಚಾಲೆಂಜಸ್ ಡೆಫಿನೆಟ್ಲಿ ಇದ್ದೇ ಇರ್ತವೆ ಒಬ್ಬರು ನಿರ್ಮಾಪಕರಾಗಿ, ಪ್ರೊಡಕ್ಷನ್ ಆಗಿ. ಹಿಂಗಾಗಿ ಸ್ವಲ್ಪ ನಿಧಾನಗತಿ ಒಳಗೆ ಬಂದ್ವಿ. ಬಟ್ ಆ ನಿಧಾನ ಸಿನಿಮಾ ಬಗೆಹರಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ರಾರಂಭದಲ್ಲಿ ಶ್ರೀಮುರಳಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಏನೋ ತೋರಿಸೋದು ಅವ್ರಿಗೆ. ಆ್ಯಕ್ಚುಲಿ ಶ್ರೀ ಮುರಳಿ ಸರ್ನು ಟ್ರೈಲರ್ ಲಾಂಚಿಗೆ ಬರಬೇಕಿತ್ತು. ಸಮಯದ ಅಭಾವ ಅವ್ರಿಗೆ ಬರೋಕ್ಕಾಗಲಿಲ್ಲ. ಕೋಆರ್ಡಿನೇಟ್ ಮಾಡಿದ್ವಿ,
ಇಲ್ಲ ಬಂದಿನಲ್ಲ ಹೆಂಗೋ ನಾವು ಇರ್ತೀವಿ ಮತ್ತೆ ವಾಪಸ್ಸು ನೀವು ಸಿನಿಮಾ ರಿಲೀಸ್ ಟೈಮ್ನಾಗ ಇಲ್ಲ ಶೋಗೆ ಆ ಥರ ಇದ್ದಾಗ ನಂಗೆ ಕರೀರಿ ಮತ್ತೆ ಬರ್ತೀನಿ ಅಂತಂದರು. ಅದರ್ವೈಸ್ ಈಸ್ ಅ ಡಾರ್ಲಿಂಗ್, ಇಸ್ ಅ ಸ್ವೀಟ್ ಹಾರ್ಟ್, ಬರ್ತಾನೆ ಯಾವತ್ತಿದ್ರು. ಥಿಯೇಟರ್ ಪ್ಲಾನ್ ಥಿಯೇಟರ್ ಕುನಲ್ ಬರ್ರಿ. ಇದು ಆ್ಯಕ್ಚುಲಿ ಅಕ್ರಾಸ್ ಕರ್ನಾಟಕನ ಇರ್ತೈತಿ, ಬಟ್ ಅರ್ಬನ್ ಜಾಸ್ತಿ ಪ್ಲಾನ್ ಮಾಡಕತ್ತೀವಿ. ಅಲ್ಲ ಎಲ್ಲ ಕಡೆನೂ ರಿಲೀಸ್ ಮಾಡ್ತೀವಿ, ಬಟ್ ಅರ್ಬನ್ ಸೆಂಟರ್ಸ್ಗೆ ಜಾಸ್ತಿ ಟ್ರೈ ಮಾಡಕತ್ತೀವಿ. ಅಂದ್ರೆ ಈಗ ಇಳಕಲ್ ಇರ್ತೈತಿ, ಹೊಸಪೇಟೆ ಇರ್ತೈತಿ, ನಡಬರ್ಕ್ ಕುಷ್ಟಗಿ ಅಂತ ಒಂದು ಬರ್ತೈತಿ ಊರು. ಸೊ ಕುಷ್ಟಗಿ ಒಳಗೆ ರಿಲೀಸ್ ಆಗಿರೋದಿಲ್ಲ, ಬಟ್ ಡಿಸ್ಟ್ರಿಕ್ಟ್ ಸೆಂಟರ್ ರಿಲೀಸ್ ಆಗಿರ್ತೈತಿ. ಅಂದ್ರೆ ಸಿಟಿ ಒಳಗೆ ಯಾಕಂತ ಅನ್ಕೊಂಡ್ವಿ ಅಂದ್ರೆ ಒಂದು ಅರ್ಬನ್ ಸೆಂಟ್ರಿಕ್ ಸಿನಿಮಾ ಅಂತ ಅನ್ಸುತ್ತೆ ನಮಗೆ ನೋಡೋದಕ್ಕಾಗಲಿ, ಲುಕ್ ಆ್ಯಂಡ್ ಫೀಲ್ ಆಗಲಿ. ಸೊ ಫಸ್ಟ್ ಒಂದು ಜನ ಅಲ್ಲಿ ಇರೋರು ನೋಡಲಿ, ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೋತ ಹೋಗೋಣ ಅಂತ. ಅದರ್ವೈಸ್ ಕೆಲವು ಥಿಯೇಟರ್ಗಳು ನಮಗೆ ಬಾಡಿಗೆ ಒಳಗೆ ಸಿಗ್ತಾವೆ, ಕೆಲವು ಥಿಯೇಟರ್ಗಳು ಶೇರ್ ಒಳಗೆ ಸಿಗ್ತಾವೆ. ಸೊ ಅದು ಡಿಸ್ಟ್ರಿಬ್ಯೂಟರ್ಗೆ ಜಾಸ್ತಿ ಇದ್ರ ಬಗ್ಗೆ ನಾಲೆಜ್ ಇರ್ತೈತಿ. ಬಟ್ ವಿ ಆರ್ ಟ್ರೈಂಗ್ ಬೆಸ್ಟ್. ಈ ಸಿನಿಮಾಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಕೇಲ್ನ ನಾವು ವಿ ಆರ್ ಟ್ರೈಂಗ್. ಎಲ್ಲ ಒಂದು ಕಡೆ ಕನ್ನಡ ಸಿನಿಮಾಗಳು ನಾವೇ ಕಾಂಪ್ರಮೈಸ್ ಆಗಿ ಹೊರಗಡೆ ಹೋಗ್ತಾ ಇದ್ದೀವಿ, ಬೇರೆ ಬಿಟ್ಕೊಟ್ಬಿಟ್ಟು ಅಂತ. ಅರ್ಬನ್ ಸಿಟಿ ಬೇಡ ಅಂತಿದ್ದೀರಾ, ಸಿಟಿಗೆಲ್ಲ ಬೇರೆ ಲ್ಯಾಂಗ್ವೇಜ್ಗಳು ತುಂಬ ಅಕ್ವೈರ್ ಮಾಡ್ಕೊತ ಇದ್ದಾರೆ. ನಾವೇ ಸ್ವಲ್ಪ ಆಚೆ ಇದ್ದು ಕೊಡ್ತಾ ಇದೀವ. ಇಲ್ಲ ಅಂದ್ರೆ ನಾ ಅದನ್ನ ಒಬ್ರು ವೆಟರ್ನ್ ಅನ್ನೋಂಥವ್ರು ಏನಾರು ಆನ್ಸರ್ ಮಾಡಿದ್ರಪ್ಪ ಅಂತಂದ್ರೆ, ಅಥವಾ ಸಾಧು ಸರ್ ಅಂತವ್ರು ಆನ್ಸರ್ ಮಾಡಿದ್ರೆ ಭಾಳ ಬೆಟರ್ ಆಗಿರ್ತೈತಿ. ಬಟ್ ನಾನು ಈ ಒಂದು 5 ಸಿನಿಮಾಗಳು 6 ಸಿನಿಮಾಗಳು ರಿಲೀಸ್ನ ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಬಿಸ್ನೆಸ್. ಈಗ ವರ್ಷಕ್ಕೆ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತವೆ, ಎಷ್ಟೊಂದು ಥಿಯೇಟರ್ಗಳು ಶೇರ್ನಾಗ ಇರ್ತಾವೆ. ನಡ್ಬರ್ಕೆ ಥಿಯೇಟರ್ ಅವರು ಓನರ್ಗಳನ್ನು ಭಾಳ ಕಷ್ಟಪಟ್ಟಾರ. ಅವ್ರಿಗೂ ಕೂಡ ಒಂದು ಸಿನಿಮಾ ಚಲೋತ್ನಾಗ ಆದ್ರೇನೆ ಬಿಸ್ನೆಸ್ಸು. ಸೊ ಹೀಗಾಗಿ ಲುಕಿಂಗ್ ಎಟ್ ಆಲ್ ದೀಸ್ ಪರ್ಸ್ಪೆಕ್ಟಿವ್ಸ್, ಸಮಸ್ಯೆ ಐತೆ ಅನ್ನೋದು ಒಪ್ಕೋಬೇಕು, ಬಟ್ ಆ ಸಮಸ್ಯೆ ನಾವೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಅಂದ್ರೆ ಒಂದು ಈಗ ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಅಥವಾ ಒಬ್ಬರು ಸಿನಿಮಾ ಬರ್ತೈತಿ ಅಂತಂದ್ರೆ ಕಾದು ಥಿಯೇಟರ್ಗೆ ಹೋಗ್ತಾರಲ್ಲ, ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಒಂದು ಸಿನಿಮಾ ಹುಟ್ಟಿಸ್ಕೋತ ಹೋದ್ರೆ ಬಹಳ ಬೆಟರ್ ಅಂತ. ಅಂದ್ರೆ ನಾವು ಬೆಟರ್ ಆಗಿ ಕೆಲಸ ಮಾಡ್ಕೋತ ಹೋದಂಗೆ ಥಿಯೇಟರ್ ಗೋಯಿಂಗ್ ಕಲ್ಚರ್ನ ಜಾಸ್ತಿ ಆಗ್ತಾವೆ ಅಂತ. ಇಟ್ಸ್ ಅ ಕ್ರಿಯೇಟಿವ್ ಚಾಲೆಂಜ್. ನಾವೇ ಅದನ್ನ ಬಗೆಹರಿಸ್ಕೋಬೇಕು. ಅಂದ್ರೆ ಜನಗಳದ್ದು ತಪ್ಪಿರಲ್ಲ ಇಲ್ಲಿ. ಥಿಯೇಟರ್ ಸಮಸ್ಯೆ ಅನ್ನೋದು ಜೀವಂತವಾಗಿದ್ರು ಅದನ್ನ ಬಗೆಹರಿಸ್ಕೋಬೇಕಾಗಿರೋದು ನಾವೇ ಅಂತ ಅನ್ಸುತ್ತೆ. ಬಿಕಾಸ್ ಈಗ ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ನಾವು ಹೊಂದಿಸಿ ಬರೀ ಟೈಮ್ನಾಗ ಜವಾನ್ ಅಥವಾ ಶಾರುಖ್ ಖಾನ್ ಸರ್ದು ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು. ನನ್ನ ಹತ್ರ ಅದ್ರದ್ದು ಡೀಟೇಲ್ ಶೀಟ್ ಐತೆ. ಶಾರುಖ್ ಖಾನ್ ಅವ್ರ ಸಿನಿಮಾದಾಗ ವೀಕ್ಲಿ ಅದ್ರ ಭಾಳ ದಿವಸ ಆಗಿತ್ತು ಬಂದು, ಎಷ್ಟು ಜನ ಕುಂದಿರ್ತಿದ್ರಲ್ಲ ಆ ಥಿಯೇಟರ್ನಾಗ, ಅದಕ್ಕಿಂತ 4-5 ಜನ ಜಾಸ್ತಿ ನಮ್ಮ ಥಿಯೇಟರ್ನಾಗ ಕುಂದಿರ್ತಿದ್ರು, ನಮ್ಮ ಸ್ಕ್ರೀನ್ನಾಗ ಕುಂದಿರ್ತಿದ್ರು. ವೀಕೆಂಡ್ ಒಳಗೂ ನಂಬರ್ ಸೇಮ್ ಇರ್ತಿದ್ವು. ಜಸ್ಟ್ ಅವ್ರದ್ದು ಟಿಕೆಟ್ ರೇಟ್ ಸ್ವಲ್ಪ ಜಾಸ್ತಿ ಇರೋದು, ಆಮೇಲೆ ವೀಕೆಂಡ್ ಒಳಗೆ ಆ ನಂಬರ್ಸ್ ಚೇಂಜ್ ಆಗೋದು, ಅವ್ರದ್ದು ಕಲೆಕ್ಷನ್ ಬೆಟರ್ ಆಗೋದು, ನಮ್ದು ಕಲೆಕ್ಷನ್ ಸ್ವಲ್ಪ ಕಮ್ಮಿ ಆಗೋದು. ಅಲ್ಟಿಮೇಟ್ಲಿ ಫಾರ್ ದೆಮ್ ಬಿಸ್ನೆಸ್ಸೇ ಫಸ್ಟ್ ಅಂದಾಗ ನಾವು ಆ್ಯಕ್ಚುಲಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಬೆಟ್ರು ಅಂತ ಅನ್ಸುತ್ತೆ ನನ್ನ ನಾಲೆಜ್ ಪ್ರಕಾರ. ಅದ್ರ ಹೊರತಾಗಿ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್ ಆ್ಯಂಡ್ ನನ್ನ ಆಸೆ, ಸಿಂಗಲ್ ಸ್ಕ್ರೀನ್ಸ್ಗೆ ಇರುತ್ತಲ್ಲ ಅವರು ನಮ್ಮವರು ಅನ್ನೋ ಭಾವನೆ ನಮಗೂ ಐತಿ, ಅವರು ಕೂಡ ಆ ಭಾವನೆ ಕೊಡ್ತಾರೆ. ಸಿಂಗಲ್ ಸ್ಕ್ರೀನ್ ಅವರು ಮಾತಾಡೋ ರೀತಿ ಆಗಲಿ ಅಥವಾ ವ್ಯವಹರಿಸೋ ರೀತಿ ಆಗಲಿ. ಬಟ್ ಮಲ್ಟಿಪ್ಲೆಕ್ಸ್ ಅಂತಂದಾಗ ಸ್ವಲ್ಪ ಡಿಸ್ಟೆನ್ಸ್ ಐತಿ ನಮಗಿನ್ನು, ಅಷ್ಟು ಆ ಸಂಬಂಧ ಇನ್ನೂ ಬೆಟರ್ ಆಗಿರೋದಿಲ್ಲ. ಸೊ ಅದು ಇನ್ನೂ ಬೆಟರ್ ಆಗ್ತಾ ಬರಬೇಕು. ಅವ್ರಿಗೂ ಕೂಡ ರೀಜನಲ್ ಲವ್ ಅನ್ನೋದು ಬರಬೇಕು. ಬಿಸ್ನೆಸ್ ಜೊತೆಗೆ ಪ್ರಾದೇಶಿಕವಾಗಿ ನಾವು ಯಾವ ಜಾಗದಾಗ ನಿಂತು ನಾವು ಬಿಸ್ನೆಸ್ ಕ್ರಿಯೇಟ್ ಮಾಡಕತ್ತೀವಿ, ಯಾವ ನೆಲದಾಗ ನಿಂತು ನಾವು ಒಂದು ವ್ಯವಹರಿಸ್ತಾ ಇದೀವಿ, ಆ ನೆಲದ ಬಗ್ಗೆ ಪ್ರೀತಿ, ಆ ಇಂಡಸ್ಟ್ರಿ ಬಗ್ಗೆ ಪ್ರೀತಿ ಅವ್ರಿಗೂ ಒಂಚೂರು ಇನ್ನು ಜಾಸ್ತಿ ಆಗ್ಬಿಟ್ರೆ ಈ ಕಡೆ ನಮ್ಮ ಕಡೆಯಿಂದನೂ ಒಳ್ಳೆ ಸಿನಿಮಾಗಳು ಬರ್ತಾ ಹೋದ್ರೆ ಸೊ ಈಕ್ವಲ್ ಆಗಿ ಚಲೋತ್ನಾಗ ಆಗತ್ತೆ ಅನ್ಸ್ಕೊ.
ಒಳ್ಳೆಯದೇ. ಥ್ಯಾಂಕ್ ಯು. ಹಾಗೆ ನಮ್ಮ ಜೊತೆಗೆ ಭೈರತಿ ರಣಗಲ್ಲು ಆ್ಯಂಡ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.